ಅಭಿವಂದನ ಪೂರ್ವಕಂ ಅಂದ್ರೆ ನಮಸ್ಕಾರ ಮಾಡಿ ಅಂತ ಹೀಗರ್ಥ. ಕ್ಷಿತಿಸುರಾಂಗ್ರಿ ಅಭಿವಂದನ ಪೂರ್ವಕಂ ಸ ವಿದಧೆ ಅಧ್ಯಯನಂ ಛಲಮಾನುಷಃ ಅಂತ ಮಧ್ವವಿಜಯದ 3ನೇ ಸರ್ಗದಲ್ಲಿ 41ನೇ ಶ್ಲೋಕ. ವಾಸುದೇವ ತನ್ನ ಗುರುವಿಗೆ ನಮಸ್ಕಾರ ಮಾಡಿ ಅಧ್ಯಯನವನ್ನು ಪ್ರಾರಂಭಿಸಿದ ಅಂತ ಹೀಗೆ. ಇಲ್ಲಿ ಅಭಿವಂದನಂ ಕೃತ್ವ ಅಭಿವಾದ್ಯ ನಮಸ್ಕೃತ್ಯ ಅಂತ ಹೀಗೆ ಹೇಳುವ ಬದಲು ಪೂರ್ವಕಂ ಅಂತ ಹೀಗೆ ಹೇಳಿದ್ದಾರೆ. ಅಭಿವಂದನ ಅನ್ನುವುದು ಅಧ್ಯಯನಕ್ಕಿಂತ ಪೂರ್ವಭಾವಿಯಾಗಿದೆ ಅಂತ ಹೀಗೆ ಅದರ ಅರ್ಥ. ಹೀಗೆ ಸ್ನಾನಂ ಕೃತ್ವ ಸ್ನಾತ್ವ ಹೀಗೆ ಹೇಳೋದಂತೂ ಇದ್ದೇ ಇದೆ. ಅದರ ಜೊತೆಗೆ ಸ್ನಾನಪೂರ್ವಕಂ ಅಂತ ಹೀಗೆ ಕೂಡ ಅನೇಕ ಥರದ ರೀತಿಯಲ್ಲಿ ಆಯಾ ಸಂದರ್ಭದಲ್ಲಿ ಅದನ್ನು ಪ್ರಯೋಗ ಮಾಡಬಹುದು. ಮುಖ್ಯವಾಗಿ ಇದನ್ನ ಬೇರೆ ಬೇರೆ ಗ್ರಂಥಗಳ ಹೆಡ್ಡಿಂಗ್ ರೂಪದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಅರ್ಜುನೇನ ಉತ್ತರಂ ಪ್ರತಿ ಸ್ವಸ್ಯ ಅರ್ಜುನತ್ವ ಕಥನಪೂರ್ವಕಂ ಸಾಂತ್ವನಂ ಹೀಗೆಲ್ಲ. ಅರ್ಜುನ ಉತ್ತರನಿಗೆ ತಾನು ಅರ್ಜುನ ಅನ್ನೋದನ್ನು ಹೇಳಿ ಆ ಬಳಿಕ ಅವನನ್ನು ಸಮಾಧಾನಪಡಿಸಿದ್ದು ಯುಧಿಷ್ಠಿರಾದಿಗಳನ್ನ ತನ್ನ ಅಣ್ಣಂದರು ಅಂತ ಹೇಳಿದ್ದು. ಸ್ವನಾಮ ದಶಕಥನ ಪೂರ್ವಕಂ ತನ್ನಿರ್ವಚನಂ. ಅರ್ಜುನ ಉತ್ತರನಿಗೆ ತನ್ನ 10 ನಾಮಗಳನ್ನು ಹೇಳಿ ಅದರ ಅರ್ಥವನ್ನು ಹೇಳಿದ್ದು. ಹೀಗೆ ಹೆಡ್ಡಿಂಗ್ ರೂಪದಲ್ಲಿ ಹೆಚ್ಚು ಪ್ರಯೋಗ ಮಾಡ್ತಿರ್ತಾರೆ. ಮುಂದೆ ಒಂದು ಯಾವುದೋ ಅಧ್ಯಾಯ ಸರ್ಗ ಪ್ರಾರಂಭ ಕಾಣ್ತಿರುವಾಗ ಹೆಡ್ಡಿಂಗ್ ರೂಪದಲ್ಲಿ ಇದನ್ನು ಪ್ರಯೋಗ ಮಾಡುವುದು ಬೇರೆ ಬೇರೆ ಸಂಪಾದಿತವಾದ ಪುಸ್ತಕಗಳಲ್ಲಿ ಕಂಡು ಬರುತ್ತದೆ. ಅದ್ರ ಜೊತೆಗೆ ಹೀಗೆ ತ್ವಾ ಪ್ರತ್ಯಯದ ಬದಲಾಗಿ ಕೂಡ ಅದನ್ನ ಪ್ರಯೋಗ ಮಾಡಬಹುದು.